ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠವನ್ನು ಅಭ್ಯಾಸ ಮಾಡಿದ ನಂತರ ನಾವೀಗ ಆ ಪಾಠಕ್ಕೆ ಸಂಬಂಧಿಸಿದಂತಹ ಸರ್ವನಾಮ ಅಂತಕ್ಕಂತಹ ವ್ಯಾಕರಣ ಅಂಶವನ್ನು ತಿಳಿದುಕೊಳ್ಳೋಣ. ನೋಡಿ, ಹಾಗಾದರೆ ಸರ್ವನಾಮ ಎಂದರೇನು, ಅದಕ್ಕೆ ಉದಾಹರಣೆಗಳು ಯಾವುವು, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೀವು ರೂಢನಾಮ, ಅಂಕಿತನಾಮ, ಅನುವರ್ತನಾಮಗಳನ್ನ ತಿಳಿದುಕೊಂಡಿದ್ರಿ. ರೂಢನಾಮ ಅಂತಂದ್ರೆ ರೂಢಿಯಿಂದ ಬಂದಂತಹ ಪದಗಳು. ಉದಾಹರಣೆ ಭೂಮಿ, ಆಕಾಶ, ನೀರು, ಶಾಲೆ ಇವೆಲ್ಲವೂ ರೂಢನಾಮಗಳು. ಇನ್ನು ಅಂಕಿತನಾಮ ಅಂತಂದ್ರೆ ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳನ್ನ ಅಥವಾ ಇಟ್ಟ ಹೆಸರನ್ನ ಅಂಕಿತನಾಮ ಅಂತೀವಿ. ಉದಾಹರಣೆಗೆ ಬೆಂಗಳೂರು, ರಾಮ, ಸೀತೆ, ಹಿಮಾಲಯ ಇವು ಏನಪ್ಪಾ ಅಂತಂದ್ರೆ ಅಂಕಿತನಾಮಗಳು. ಇನ್ನು ಅನುವರ್ತನಾಮ ಅಂತಂದ್ರೆ ಅರ್ಥಕ್ಕೆ ಅನುಸಾರವಾಗಿ ಇಟ್ಟ ಹೆಸರನ್ನ ನಾವು ಅನುವರ್ತನಾಮ ಅಂತೀವಿ. ಉದಾಹರಣೆಗೆ ಕಿವುಡ, ಮೂಗ, ರೋಗಿ, ಸೈನಿಕ, ಶಿಕ್ಷಕ ಇವೆಲ್ಲವೂ ಅನುವರ್ತನಾಮಕ್ಕೆ ಉದಾಹರಣೆ. ಇನ್ನ ಆ ಅನುವರ್ತನಾಮ, ರೂಢನಾಮ ಮತ್ತು ಅಂಕಿತನಾಮಗಳ ಏನ್ ಇವೆಯೋ ಅವುಗಳ ಬದಲಿಗೆ ಬಳಸುವಂತಹ ಶಬ್ದಗಳನ್ನೇ ನಾವು ಸರ್ವನಾಮ ಅಂತೇಳಿ ಕರೆಯಬೇಕಾಗುತ್ತದೆ. ಅಂದ್ರೆ ನೆನಪಿಟ್ಕೊಳ್ಳಿ, ಈಗ ನೋಡಿ, ಸರ್ವನಾಮ ಅಂತಂದ್ರೆ ನಾಮಪದದ ಬದಲಿಗೆ ಬಳಸುವಂತಹ ಪದಗಳನ್ನ ಸರ್ವನಾಮ ಎನ್ನುವರು. ನಾಮಪದಗಳ ಬದಲಿಗೆ ಬಳಸುವ ಶಬ್ದಗಳಿಗೆ ಅಥವಾ ಪದಗಳಿಗೆ ಸರ್ವನಾಮ ಎನ್ನುವರು. ನೋಡಿ, ಸರ್ವ ಅಂತಂದ್ರೆ ಎಲ್ಲರಿಗೂ ಬಳಕೆಯಾಗಬಹುದಂತಹ ಪದಗಳಿಗೆ ಬದಲಿಯಾಗಿ ಬಳಸುವಂತಹ ಪದಕ್ಕೆ ನಾವು ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಯನ್ನು ಗಮನಿಸಿ. ಸರ್ವನಾಮಗಳು ಯಾವುವು ಅಂತಂದ್ರೆ ಉದಾಹರಣೆಗಳಲ್ಲಿ ನಾವು ನೋಡಿ ಆನಂತರ ವಾಕ್ಯಕ್ಕೆ ಹೋಗಿದಾಗ ಅಲ್ಲಿ ಅದರ ಅರ್ಥ ಸಂಪೂರ್ಣವಾಗಿ ನಮಗೆ ತಿಳಿಯುತ್ತದೆ. ಈಗ ಉದಾಹರಣೆ ಸರ್ವನಾಮಗಳಿಗೆ ಉದಾಹರಣೆ ನಾಮಪದ ಅಂತಂದ್ರೆ ಈಗಾಗಲೇ ಹೇಳಿದೆ, ರೂಢನಾಮ, ಅಂಕಿತನಾಮ, ಅನುವರ್ತನಾಮ ಅಂತ ಹೇಳಿದೆ. ಅವುಗಳಿಗೆ ಉದಾಹರಣೆಯನ್ನು ನೀವು ನೋಡಿದಿರಿ. ಅವುಗಳನ್ನ ಬಳಸಿ ನಾವು ಬರೆದಾಗ ಅವು ನಾಮಪದಗಳಾಗಿ ಬಳಕೆಯಾಗಿರುತ್ತವೆ. ಅವುಗಳ ಬದಲಿಗೆ ಮತ್ತೊಂದು ಪದವನ್ನು ಬಳಸ್ತೀವಿ, ಅದೇ ಸರ್ವನಾಮ ಪದ ಆಗಿರುತ್ತದೆ. ಅಂದ್ರೆ ಇಲ್ಲಿ ನೋಡಿ, ನಾನು, ನೀವು, ಆತ, ಅವರು, ಇದು, ನಿಮ್ಮ, ನನ್ನವರು, ತನಗೆ ಇತ್ಯಾದಿ. ಇಲ್ಲಿ ಕೆಲವು ಶಬ್ದಗಳನ್ನ ನಾವು ಏಕವಚನ, ಬಹುವಚನ ಕೂಡ ನೋಡುತ್ತೇವೆ. ಅಂದ್ರೆ ನಾನು ಅಂತಕ್ಕಂಥ ಈ ಪದ ನನ್ನ ಹೆಸರಿಗೆ ಬದಲಾಗಿ ಬಳಕೆ ಆಗ್ತಕ್ಕಂಥ ಪದ. ಇನ್ನ ನೀವು ಅಂತಕ್ಕಂಥದ್ದಂದ್ರೆ ಇಲ್ಲಿ ಉದಾಹರಣೆಗೆ ಹುಡುಗರು ಶಾಲೆಗೆ ಹೋಗುತ್ತಿದ್ದಾರೆ ಅಂತ ಹೇಳ್ತೀವಿ. ಏನು, ಹುಡುಗರು ಶಾಲೆಗೆ ಹೋಗುತ್ತಿದ್ದಾರೆ. ಆವಾಗ ನಾವೇನಂತೀವಿ, ಅವರು ಶಾಲೆಗೆ ಹೋಗುತ್ತಿದ್ದಾರೆ ಅಂತೀವಿ. ಈಗ ನಿನ್ನ ಹೆಸರು ಇರುತ್ತದೆ, ನಿನ್ನ ಹೆಸರನ್ನು ನಾವೇನ್ ಮಾಡ್ತೀವಿ, ಕರೆಯೋದಿಲ್ಲ, ಅದನ್ನು ಬಳಕೆ ಮಾಡೋದಿಲ್ಲ. ಅದ್ರ ಬದಲಿಗೆ ನೀನು ಅಂತಕ್ಕಂಥ ಪದವನ್ನ ಬಳಕೆ ಮಾಡ್ತೀವಿ. ಅದು ಸರ್ವನಾಮ ಆಗುತ್ತೆ. ಅಂದ್ರೆ ಇಲ್ಲಿ ನಾಮಪದಗಳ ಬದಲಿಗೆ ಅಂದ್ರೆ ಉದಾಹರಣೆ ನೋಡಿ, ಈಗ ದಿಕ್ಕು ಇರಬಹುದು, ವಸ್ತು ಇರಬಹುದು, ವ್ಯಕ್ತಿಗಳಿರಬಹುದು, ಇವೆಲ್ಲವೂ ಒಂದು ರೂಢನಾಮ, ಅಂಕಿತನಾಮ, ಅನುವರ್ತನಾಮವನ್ನು ಹೊಂದಿರುತ್ತದೆ. ಆ ರೂಢನಾಮ, ಅಂಕಿತನಾಮ, ಅನುವರ್ತನಾಮಗಳನ್ನ ಬಿಟ್ಟು ಅವುಗಳ ಬದಲಿಗೆ ಬಳಸುವಂತ ಶಬ್ದಗಳನ್ನ ಸರ್ವನಾಮ ಅಂತ ಹೇಳಿದೀವಿ. ಅದಕ್ಕೆ ಉದಾಹರಣೆ ನೋಡಿ, ಇಲ್ಲಿ ನಾನು, ನೀವು, ನಿಮ್ಮದು, ನಿಮಗಾಗಿ, ನಿನ್ನವರ, ತನ್ನವರ, ತಮ್ಮ, ತಮಗೆ, ನಾನು, ನನ್ನದು, ನನ್ನಿಂದ, ನನಗಾಗಿ, ಹೌದಾ. ಆಮೇಲೆ ಅದು, ಇದು, ಈ, ಆ ಅಂತಕ್ಕಂಥ ಪದಗಳು ಬರ್ತವೆ. ಇವೆಲ್ಲವೂ ಸರ್ವನಾಮಗಳಿಗೆ
ಉದಾಹರಣೆ. ಅಂದ್ರೆ ವಾಕ್ಯವನ್ನೇ ನಾವು ಗಮನಿಸಿದಾಗ ಅಲ್ಲಿ ಸಂಪೂರ್ಣವಾದಂತಹ ಜ್ಞಾನ ನಮಗೆ ಆಗುತ್ತೆ. ಉದಾಹರಣೆ ನೋಡಿ, ಇಲ್ಲಿ ವಾಕ್ಯವನ್ನೇ ನಾವು ಏನು ಮಾಡೋಣ, ಮೊದಲು ಬಳಕೆ ಮಾಡೋಣ. ಮತ್ತೊಮ್ಮೆ ನೋಡಿ, ಸರ್ವನಾಮ ಅಂತಂದ್ರೆ ಏನು? ಸರ್ವನಾಮ ಅಂತಂದ್ರೆ ನಾಮಪದಗಳ ಬದಲಿಗೆ. ನಾಮಪದಗಳು ಯಾವುವು? ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಏನು ನಾಮಪದ ಅಂತಂದ್ರೆ? ಹೆಸರು. ಹೌದಾ? ನಾಮ ಅಂದ್ರೆ ಹೆಸರು. ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದ ಅಂತೀವಿ. ಹಾಗಾಗಿ ಈ ನಾಮಪದಗಳ ಬದಲಿಗೆ ಬಳಸುವಂತಹ ಶಬ್ದಗಳಿಗೆ ನಾವು ಹೇಳ್ತೀವಿ, ಅಥವಾ ಪದಗಳಿಗೆ ಸರ್ವನಾಮ ಅಂತ ಕರಿತೀವಿ. ಇದನ್ನು ನಾವು ವ್ಯಾಕರಣದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು, ನೀನು, ಅದು, ಅವರು, ಇವಳು, ಇವನು, ತನಗೆ, ನಮ್ಮಿಂದ, ನಿಮಗೆ, ಅವರಿಂದ, ಅವರಿಗೆ, ಇವೆಲ್ಲ ಶಬ್ದಗಳು ಏನಪ್ಪ ಅಂದ್ರೆ ನಾಮಪದಗಳ ಬದಲಿಗೆ ಬಳಸುವಂತ ಪದಗಳು. ಅವುಗಳನ್ನೇ ನಾವು ಸರ್ವನಾಮ ಅಂತೀವಿ. ಹಾಗಾಗಿ ಇಲ್ಲಿ ನಾವು ಆ ಉದಾಹರಣೆಗಳನ್ನ ನಿಮಗೆ ತೋರಿಸಿದ್ದೇನೆ. ಇನ್ನ ಅದರ ವಾಕ್ಯದಲ್ಲಿ ಬದಲಾವಣೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಒಂದು ಇಲ್ಲಿ ವಾಕ್ಯವನ್ನು ನೋಡೋಣ. ಆ ವಾಕ್ಯ ನೋಡಿದಾಗ ಅಲ್ಲಿ ಯಾವ ರೀತಿ ಪದ ಬಳಕೆ ಆಗಿದೆ ಸರ್ವನಾಮ ಅನ್ನೋದನ್ನ ನೀವು ಗುರುತಿಸ್ತೀರಿ. ನೋಡೋಣ. ನೋಡಿ, ಈಗ ಉದಾಹರಣೆ ಒಂದು ವಾಕ್ಯ ನೋಡಿ. ನೋಡಿ ಏನಂತಂದ್ರೆ, ಸೀತೆ ಶಾಲೆಗೆ ಬಂದಳು. ಅವಳು ತನ್ನ ಗೆಳತಿಯರ ಜೊತೆಗೆ ಅಥವಾ ಗೆಳೆಯರ ಜೊತೆಗೆ ಸೇರಿ ಅಭ್ಯಾಸ ಮಾಡಿದಳು. ನೋಡಿ, ಇಲ್ಲೊಂದು ವಾಕ್ಯ ಇದೆ. ಈ ವಾಕ್ಯ ಏನಿದೆ ಅಂತಂದ್ರೆ, ಸೀತೆ ಶಾಲೆಗೆ ಬಂದಳು. ಸೀತೆ ಅಂತಕ್ಕಂಥ ಒಂದು ಹೆಣ್ಣು ಅಥವಾ ಹೆಣ್ಣು ಶಾಲೆಗೆ ಬಂದಿದೆ. ಶಾಲೆಗೆ ಬಂದೇನಾಗಿರ್ತದೆ, ಅವಳು ತನ್ನ ಗೆಳೆಯರ ಜೊತೆಗೆ. ನೋಡಿ, ಅವಳು ಅಂತಂದ್ರೆ ಯಾರು? ಇಲ್ಲಿ ಸೀತೆಯ ಬದಲಾಗಿ ಬಳಸಿದಂತ ಪದ. ಈ ವಾಕ್ಯದಲ್ಲಿ ನಾವೇನ್ ಮಾಡ್ತೀವಿ? ಸೀತೆ. ಹೌದಾ? ಸೀತೆಯ ಬದಲಿಗೆ ಬಳಸಿರ್ತಕ್ಕಂಥ ಪದ ಯಾವುದು? ಅವಳು. ಹೌದಾ? ಆಮೇಲೆ ತನ್ನ ಗೆಳೆಯರ ಜೊತೆಗೆ. ನೋಡಿ, ಅವಳು ಅನ್ನೋದು ಸೀತೆಯ ಬದಲಿಗೆ ಬಳಸಿರ್ತಕ್ಕಂಥ ಪದ. ನಾವು ಸೀತೆ ಶಾಲೆಗೆ ಬಂದಳು, ಸೀತೆಯು ತನ್ನ ಗೆಳೆಯರ ಜೊತೆಗೆ ಸೇರಿ ಆಟ ಅಭ್ಯಾಸ ಮಾಡಿದಳು ಅಂತ ಹೇಳ್ತೀವಿ. ಆದ್ರೆ ಪದೇ ಪದೇ ನಾಮಪದವನ್ನ ವಾಕ್ಯದಲ್ಲಿ ಬಳಸಬಾರದು. ಪ್ರಾರಂಭದಲ್ಲಿ ಮಾತ್ರ ಅದನ್ನು ಬಳಸಿದ್ರೆ ಆ ವಾಕ್ಯ ತುಂಬಾ ಚೆನ್ನಾಗಿ ಅರ್ಥ ಆಗಕ್ಕೆ ಸಾಧ್ಯ ಇದೆ. ಹಾಗಾಗಿ ಏನಪ್ಪ ಅಂದ್ರೆ, ಸೀತೆ ಅನ್ನುವಂತಹ ಈ ಪದವನ್ನ ನಾವು ಒಮ್ಮೆ ಮಾತ್ರ ಬಳಸ್ತಾ ಇದ್ದೀವಿ. ನಂತರ ಏನ್ ಮಾಡ್ತಾ ಇದ್ದೀವಿ? ಆ ಸೀತೆ ಅಂತಕ್ಕಂಥ ಪದದ ಬದಲಿಗೆ ಬೇರೆ ಪದಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಉದಾಹರಣೆ ಅವಳು. ಮತ್ತೆ ನೋಡಿ, ತನ್ನ ಗೆಳೆಯರ ಜೊತೆಗೆ ಅಂತ ಇದೆ. ಇಲ್ಲಿ ತನ್ನ ಅಂತಂದ್ರೆ ಯಾರು? ತನ್ನ ಅಂತಂದ್ರೆ ಸೀತೆನೆ. ಸೀತೆಯ ಬದಲಾಗಿ ಮತ್ತೊಂದು ಪದವನ್ನು ಬಳಕೆ ಮಾಡಿವಿ, ಅದು ತನ್ನ. ಅಂತ ನೋಡಿ, ಸೀತೆ ಶಾಲೆಗೆ ಬಂದಳು, ಸೀತೆಯು ಸೀತೆಯ ಗೆಳೆಯರ ಜೊತೆಗೆ ಸೇರಿ ಅಭ್ಯಾಸ ಮಾಡಿದಳು ಅಂದಾಗ ವಾಕ್ಯದ ಅರ್ಥ ಸರಿಯಾಗಿ ಆಗುವುದಿಲ್ಲ. ಆ ಕಾರಣಕ್ಕಾಗಿ ನಾವೇನ್ ಮಾಡಬೇಕು? ಒಂದು ಬಾರಿ ಮಾತ್ರ ನಾವು ನಾಮಪದಗಳನ್ನ ಬಳಸಬೇಕು. ಈಗ ಸೀತೆ ಅನ್ನೋದು ಅಂಕಿತ ನಾಮಪದವಾಗಿದೆ. ಹಾಗಾಗಿ ಇಲ್ಲಿ ಈ ಸೀತೆ ಅಂತಕ್ಕಂಥ ಅಂಕಿತ ನಾಮದ ಬದಲಾಗಿ ನಾವು ಅವಳು ಮತ್ತು ತನ್ನ ಅಂತಕ್ಕಂತಹ ಪದವನ್ನ ಬಳಕೆ ಮಾಡಿದ್ದೀವಿ. ಆ ಎರಡು ಪದಗಳೇನಾಗಿದೆ ಅಂದ್ರೆ ಇವು ಸರ್ವನಾಮಗಳಾಗಿವೆ. ನೆನಪಿಕೊಡ್ರಿ, ಇವೆರಡು ಸರ್ವನಾಮ. ಇದು ಸೀತೆ ಅನ್ನೋದು ನಾಮಪದ. ಹಾಗಾಗಿ ಸೀತೆ ಅಂತಕ್ಕಂಥ ನಾಮಪದದ ಬದಲಿಗೆ ವಾಕ್ಯದಲ್ಲಿ ನಾವು ಎರಡು ಪದಗಳನ್ನು ಬಳಕೆ ಮಾಡಿದ್ದೀವಿ.
ಅದರಲ್ಲಿ ಅವಳು ಮತ್ತು ತನ್ನ ಅಂತಕ್ಕಂಥ ಪದಗಳು ಸೇರಿವೆ. ಇನ್ನೂ ಒಂದು ಉದಾಹರಣೆ ನೀವು ನೋಡಿ. ಎರಡನೇ ಉದಾಹರಣೆ ನೋಡಿದಾಗ ನಿಮಗೆ ಮತ್ತೆ ಇದರ ಒಂದು ಸಂಪೂರ್ಣ ಅಭ್ಯಾಸದ ಮನವರಿಕೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಇನ್ನೊಂದು ಉದಾಹರಣೆ ನೋಡಿ. ನಾಯಿಗೆ ರೊಟ್ಟಿಯನ್ನು ಹಾಕಿದಾಗ ಅದು ಅದನ್ನು ತಿನ್ನದೆ ಓಡಿ ಹೋಯಿತು. ನೋಡಿ, ಇಲ್ಲಿ ಒಂದು ವಾಕ್ಯ ಇದೆ. ಈ ವಾಕ್ಯದಲ್ಲಿ ನಾಮಪದಗಳಿವೆ. ನಾಮಪದಗಳು ಯಾವುವು ಅಂತಂದ್ರೆ, ನಾಮಪದ ಯಾವುದರಲ್ಲಿ ನಾಯಿ ಅಂತಕ್ಕಂಥದ್ದು, ಹೌದಾ? ಜೊತೆಗೆ ರೊಟ್ಟಿ ಅಂತಕ್ಕಂಥದ್ದು ಕೂಡ ನಾಮಪದವಾಗಿದೆ. ಈ ನಾಮಪದದ ಬದಲಿಗೆ ಬಳಸುವಂತಹ ಪದಗಳು ಯಾವುವು ಅನ್ನೋದನ್ನ ಈಗ ನೀವು ನೋಡಿ. ನಾಯಿಗೆ ರೊಟ್ಟಿಯನ್ನು ಹಾಕಿದಾಗ ಅದು ಅದನ್ನು ತಿನ್ನದೆ ಓಡಿ ಹೋಯಿತು ಅಂತ ಇದೆ. ಅಂದ್ರೆ ನಾಯಿಗೆ ರೊಟ್ಟಿಯನ್ನು ಹಾಕಿದಾಗ ಅದು ಅಂದ್ರೆ ಯಾವುದಲ್ಲಿ ನಾಯಿ ನೋಡ್ರಿ, ಅದು ಅಂದ್ರೆ ನಾಯಿ. ಅದು ಅದನ್ನು ತಿನ್ನದೆ ಅಂತಂದ್ರೆ ಇದು ಅದನ್ನು ಅನ್ನೋ ಪದ ಯಾವ ಪದದ ಬದಲಿಗೆ ಬಳಕೆಯಾಗಿದೆ ಅಂದ್ರೆ ರೊಟ್ಟಿ ಅಂತಕ್ಕಂಥ ಪದದ ಬದಲಿಗೆ ಬಳಕೆಯಾಗಿದೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡು ನಾಮಪದಗಳನ್ನ ಬಳಕೆ ಮಾಡಿದ್ದೀವಿ. ಆ ಎರಡು ನಾಮಪದಗಳು ಯಾವಪ್ಪ ಅಂದ್ರೆ, ಒಂದು ಅದು ಅಂತಕ್ಕಂಥ ಪದ ನಾಯಿಯ ಬದಲಾಗಿ ಬಳಸತಕ್ಕಂಥ ಪದ, ರೊಟ್ಟಿ ಅಂತಕ್ಕಂಥ ಪದದ ಬದಲಿಗೆ ಅದನ್ನು ಅಂತಕ್ಕಂಥ ಪದವನ್ನ ಬಳಸಿದ್ದೇವೆ. ಹೀಗೆ ನಾವು ನಾಮಪದಗಳನ್ನ ಗುರುತಿಸಬೇಕು. ಇನ್ನು ಒಂದು ಉದಾಹರಣೆ ನೀವು ನೋಡಿದಾಗ ನಿಮಗೆ ಮತ್ತಷ್ಟು ಇದರ ಜ್ಞಾನ ಹೆಚ್ಚಲಿಕ್ಕೆ ಸಾಧ್ಯ ಇದೆ ಅಂತ ನಾನು ನೋಡೋಣ. ಈಗ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ, ಅಂದ್ರೆ ಉದಾಹರಣೆ ನಮ್ಮ ಧನ್ಯವಾದ ಹೇಳಿದ ಕೊಟ್ಟರೆ ಅಂತಕ್ಕಂಥ ಪಾಠದಲ್ಲಿ ಒಂದು ವಾಕ್ಯ ವೃಂದವನ್ನು ತೆಗೆದುಕೊಂಡಾಗ ಆ ವಾಕ್ಯದಲ್ಲಿ ಎಷ್ಟೆಲ್ಲ ಸರ್ವನಾಮಗಳು ಬಳಕೆಯಾಗಿವೆ ಅನ್ನೋದನ್ನ ನೋಡೋಣ. ನೋಡಿ, ಉದಾಹರಣೆ ನೋಡಿ, ಇಲ್ಲಿ ಒಂದು ವಾಕ್ಯ ವೃಂದವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಯಾವುದಂದ್ರೆ, 3 ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ನೋಡ್ರಿ, ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು. ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ. ಹರಿ ಅದನ್ನು ಮಾರಿ ಬಂದನು. ನೋಡಿ, ಇಷ್ಟು ಸಾಕು. ಇಲ್ಲಿ ಏನಾಗಿದೆ, ಒಂದು ವಾಕ್ಯ ಅಂತ ಇದೆ. ಏನಿದೆ? 3 ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ, ನೋಡ್ರಿ, ಅವಳ ಅಂತಕ್ಕಂಥ ಪದ ಯಾವ ಒಂದು ನಾಮಪದದ ಬದಲಿಗೆ ಬಳಕೆಯಾಗಿದೆ ಅಂತಂದ್ರೆ, ಅಲ್ಲಿ ಹುಡುಗಿ ಅಂತಕ್ಕಂಥ ಪದದ ಬದಲಿಗೆ ಇಲ್ಲಿ ನೋಡ್ರಿ, ನಾಮಪದ ಯಾವ ಅಂದ್ರೆ ಇಲ್ಲಿ ಮತ್ತು ಸರ್ವನಾಮ ಯಾವ ಪದದ ಬದಲಿಗೆ ಯಾವ ಪದ ಬಳಕೆ ಆಗಿದೆ ಅಂತ ನಾನು ನಿಮಗೆ ಹೇಳ್ತಿರ್ತೀರಿ. ಇಲ್ಲಿ ಹುಡುಗಿ ಅಂತಕ್ಕಂಥ ಪದದ ಬದಲಿಗೆ ಒಂದು ರೂಢನಾಮದ ಬದಲಿಗೆ ಬಳಕೆಯಾದಂತಹ ಪದ ಯಾವುದು? ಅವಳ ಕೈಯಲ್ಲಿ ಪೀತಾಂಬರವಿತ್ತು. ಪೀತಾಂಬರ ಅನ್ನೋದು ಕೂಡ ಒಂದು ಏನು ನಾಮಪದ.
ಈಗ ನೋಡಿ, ಅವಳ ಕೈಯಲ್ಲಿ ಪೀತಾಂಬರವಿತ್ತು, ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ನೋಡಿ, ಇಲ್ಲಿ ಪೀತಾಂಬರ ಅನ್ನುವಂತಹ ಒಂದು ಪದದ ಬದಲಿಗೆ, ನಾಮಪದದ ಬದಲಿಗೆ ಅಲ್ಲಿ ಬಳಕೆ ಆದಂತಹ ಪದ ಯಾವುದಂದ್ರೆ ಇದನ್ನು ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ. ಹರಿ ಅದನ್ನು ಮಾರಿ ಬಂದನು. ಇಲ್ಲಿ ಅದನ್ನು ಅಂತಕ್ಕಂಥ ಮತ್ತೊಂದು ಸರ್ವನಾಮ ಇದೆ. ಈ ಸರ್ವನಾಮ ಯಾವ ಪದದ ಬದಲಿಗೆ ಅಂತಂದ್ರೆ ಅದು ಪೀತಾಂಬರ ಶಬ್ದದ ಬದಲಿಗೆ. ಹಾಗಾಗಿ ಇಲ್ಲಿ ಎರಡು ಪದಗಳೇನಾಗಿರುತ್ತಂದ್ರೆ ಪೀತಾಂಬರ ಶಬ್ದದ ಬದಲಿಗೆ ಬಳಕೆಯಾಗಿದಾವ. ಆ ಎರಡು ಪದಗಳೇನಪ್ಪ ಅಂತಂದ್ರೆ ಸರ್ವನಾಮಗಳಾಗಿವೆ. ಇಂತಹ ಪದಗಳನ್ನು ನಾವು ಸರ್ವನಾಮ ಅಂತ ಕರಿತೀವಿ. ಅಂದ್ರೆ ನಾಮಪದದ ಬದಲಿಗೆ ಹುಡುಗಿ, ಪೀತಾಂಬರ ಎರಡು ನಾಮಪದ. ಇವೇನಂತಂದ್ರೆ ರೂಢನಾಮಗಳು. ರೂಢನಾಮದ ಬದಲಿಗೆ ಬಳಕೆಯಾದಂತಹ ಶಬ್ದಗಳು ಅವಳ ಅಂತಕ್ಕಂಥದ್ದು ಹುಡುಗಿಯ ಬದಲಿಗೆ, ಇದನ್ನು ಮತ್ತು ಅದನ್ನು ಅಂತಕ್ಕಂಥದ್ದು ಪೀತಾಂಬರ ಅಂತಕ್ಕಂಥ ನಾಮಪದದ ಬದಲಿಗೆ. ಈ ರೀತಿಯಾಗಿರ್ತಕ್ಕಂತಹ ಸರ್ವನಾಮಗಳನ್ನು ನಾವು ಗುರುತಿಸಬೇಕು. ಅದನ್ನ ವಾಕ್ಯದಲ್ಲಿ ಗುರುತಿಸಿ ನಾವು ಶುದ್ಧವಾದಂತಹ ವಾಕ್ಯ ರಚನೆಯನ್ನು ಮಾಡಬೇಕು. ಜೊತೆಗೆ ಸಂಬಂಧಗಳನ್ನು ಸರಿಯಾಗಿ ತಿಳಿದುಕೊಳ್ಳಿಕ್ಕೆ ಕೂಡ ಇಲ್ಲಿ ಸಾಧ್ಯ ಇದೆ. ಇಂತಹ ಅನೇಕ ವಾಕ್ಯಗಳನ್ನ ಈಗ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೂಡ ನೀವು ಗಮನಿಸಬಹುದು. ಅಲ್ಲಿ ಸರ್ವನಾಮಗಳನ್ನು ನೋಡಬಹುದು. ನಿಮ್ಮ ವ್ಯಾಕರಣ ಮಾಹಿತಿಯಲ್ಲಿ ಏನಿದೆ ಅಂದ್ರೆ ಪುಟ್ಟಿಗೆ ರೆಕ್ಕೆಗಳು ಬಂದವು, ಅವಳು ಮೇಲಕ್ಕೆ ಹಾರಿದಳು. ಒಂದು ವಾಕ್ಯ ಇದೆ, ಪುಟ್ಟಿಗೆ ರೆಕ್ಕೆಗಳು ಬಂದವು, ಅವಳು ಮೇಲಕ್ಕೆ ಹಾರಿದಳು. ನೋಡ್ರಿ, ಅವಳು ಅಂತಕ್ಕಂಥದ್ದು ಏನಿದೆ ಸರ್ವನಾಮ ಆಗಿದೆ. ಈ ಅವಳು ಅಂದ್ರೆ ಯಾರಲ್ಲಿ? ಪುಟ್ಟಿ. ಪುಟ್ಟಿಯ ಬದಲಾಗಿ ಅವಳು ಅಂತಕ್ಕಂಥ ಪದ ಬಳಕೆಯಾಗಿದೆ. ಹಾಗಾಗಿ ಅದು ಸರ್ವನಾಮ. ಎರಡನೇ ವಾಕ್ಯ ನೋಡಿ, ಸಂತನು ಒಬ್ಬ ರಾಜ, ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು. ಇಲ್ಲಿ ಆತನು ಅಂತಕ್ಕಂಥ ಒಂದು ಪದ ಇದೆ, ಅದು ಸರ್ವನಾಮವಾಗಿದೆ. ಆತನು ಅಂತಂದ್ರೆ ಇಲ್ಲಿ ರಾಜನು. ಯಾವ ರಾಜ? ಶಂತರಾಜ. ಅರ್ಥ ಆಯ್ತಾ? ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ನಾವು ಬದಲಿಯಾಗಿ ಬಳಸಿದ್ರೆ ಅವುಗಳನ್ನ ಸರ್ವನಾಮ ಅಂತೀವಿ. ಅದರಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ನಿಮ್ಮ ವ್ಯಾಕರಣದಲ್ಲಿ ಕೊಟ್ಟಿದ್ದಾರೆ. ಅದು, ಇದು, ಅವಳು, ಇವನು, ನಾನು, ನೀನು, ನೀವು, ನಾವು, ತಾವು, ಅವರು, ಇವರು, ಇವಳು, ಅವನು ಇತ್ಯಾದಿ ಪದಗಳೇನಾಗ್ತವೆ ಅಂದರೆ ನಾಮಪದಗಳ ಬದಲಿಗೆ ಬಳಕೆ ಆಗ್ತವೆ. ಆ ಪದಗಳನ್ನು ಏನ್ ಮಾಡಬೇಕು? ಗುರುತಿಸುವಂತ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಅಂಶವನ್ನು ಹೇಳ್ತಾ ಈ ಒಂದು ತರಗತಿಯಲ್ಲಿ ನಾವು ವಿರಾಮ ಮಾಡೋಣ. ನಿಮ್ಮ ಮನೆಗೆಲಸ ಏನಂತಂದ್ರೆ, ನೀವು ಈ ಒಂದು ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಸರ್ವನಾಮಗಳನ್ನು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿದಾಗ ಆ ಸರ್ವನಾಮಗಳು ಯಾವ ಪದದ ಬದಲಿಗೆ ಬಳಕೆಯಾಗಿವೆ ಎನ್ನುವುದನ್ನು ಕೂಡ ನೀವು ಬರೆದು ತೋರಿಸಬೇಕು. ಇದು ನಿಮಗೆ ನೀಡುವಂತಹ ಈ ಪಾಠದ ಮೇಲೆ, ಅಂದ್ರೆ ಈ ಸರ್ವನಾಮ ಅಂತಕ್ಕಂಥ ವ್ಯಾಕರಣದ ಮೇಲೆ ನೀಡತಕ್ಕಂಥ ಮನೆಗೆಲಸ ಆಗಿದೆ. ಎಲ್ಲರಿಗೂ ಅನಂತ ಧನ್ಯವಾದಗಳು.